ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಂಗಳಗಟ್ಟಿ. 8, 9 ಮತ್ತು 10ರಂದು ಬಯಲಾಟ ಹೊಸ ಸಾಧ್ಯತೆಗಳು ಶೀರ್ಷಿಕೆ ಅಡಿಯಲ್ಲಿ ಚಿಂತನ ಮಂಥನ ಕಾರ್ಯಕ್ರಮ. ಕರ್ನಾಟಕ ಬಯಲಾಟ ಅಕಾಡೆಮಿ ಬಾಗಲಕೋಟೆ ಹಾಗೂ ಕರ್ನಾಟಕ ವಿದ್ಯಾವರ್ಧಕ ಸಂಘ ಸಂಯುಕ್ತ ಆಶ್ರಯದಲ್ಲಿ ಬಯಲಾಟಗಳು ಹೊಸ ಸಾಧ್ಯತೆಗಳು ದಿನಾಂಕ 8, 9 ಮತ್ತು 10ರಂದು ಆಯೋಜಿಸಲಾಗಿದೆ ಎಂದು ಡಾಕ್ಟರ್ KR ದುರ್ಗಾದಾಸ್ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಒಂದೊಂದು ಜಿಲ್ಲೆಯಲ್ಲಿ 200ರಿಂದ 300 ಕಲಾವಿದರು ಕರ್ನಾಟಕದಾದ್ಯಂತ ಇದ್ದಾರೆ ಎಂದರು. ಕರ್ನಾಟಕ ವಿದ್ಯಾವರ್ಧಕ ಸಂಘದ ಪ್ರಧಾನ ಕಾರ್ಯದರ್ಶಿ ಶಂಕರ ಹಲಗತ್ತಿ, ರಾಜೇಶ್ವರಿ ಹಿರೇಮಠ್, ಈರಣ್ಣ ವಡ್ಡೀನ್, ಜೀನದತ್ತ ಹಡಗಲಿ, ಶಂಕರ್ ಕುಂಬಿ, ಗುರು ಹಿರೇಮಠ್, ಶಿವಾನಂದ ಭಾವಿಕಟ್ಟಿ, ಸತೀಶ್ ತುರ್ಮರಿ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಬಯಲಾಟ ಮತ್ತು ಯಕ್ಷಗಾನ ನಮಗೆಲ್ಲ ಗೊತ್ತಿದ್ದ ಹಾಗೆ ಉತ್ತರ ಕರ್ನಾಟಕದ ಗಂಡು ಕಲೆ ಅಂದ್ರೆ ಬಯಲಾಟ ಅನ್ನುವಂಥ ಮಾತು ಒಂದು ಸಂದರ್ಭದೊಳಗೆ ಇತ್ತು. ಈಗೂ ಸಹಿತ ಅದು ಗಂಡು ಕಲೆನೇ. ಹಾಗೆ ಮಂಗಳೂರು ದಕ್ಷಿಣ ಭಾಗದ ಯಕ್ಷಗಾನ, ಆ ಯಕ್ಷಗಾನದ ಇವತ್ತು ಅದು ಯಕ್ಷಗಾನ ಬರೀ ಆ ಜಿಲ್ಲೆಗೆ ಸೀಮಿತವಾಗಿ ಇವತ್ತು ಉಳಿದಿಲ್ಲ. ಇವತ್ತು ದೇಶದಾದ್ಯಂತ ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಸಹಿತ ಆ ಕಲೆಯನ್ನ ಪರಿಚಯಿಸುವಂತ ಇದರೊಳಗೆ ಯಕ್ಷಗಾನವನ್ನ ಅವರು ಕೊಂಡೊಯ್ದಿದ್ದಾರೆ. ಇಂಥ ಒಂದು ಗಂಡು ಕಲೆ ಆಗಿರುವಂತ ಏನು ಬಯಲಾಟ, ದೊಡ್ಡಾಟ, ಬಯಲಾಟಗಳ ಏನು ಸಣ್ಣ ಆಟಗಳ ಅದಾವಲ್ಲ, ಅವುಗಳ ಕುರಿತಂತೆಯೇ ಕರ್ನಾಟಕ ಸರ್ಕಾರ ಒಂದು ಅಕಾಡೆಮಿಯನ್ನ ಪ್ರಾರಂಭ ಮಾಡಿ ಅದಕ್ಕೂ ಅಂಥ ಒಂದು ಕಲೆಯನ್ನು ಉಳಿಸ್ಬೇಕು, ಬೆಳೆಸ್ಬೇಕು ಅನ್ನುವಂಥ ಕಾಳಜಿ ಇಟ್ಟುಕೊಂಡು ಸರ್ಕಾರ ಈ ಅಕಾಡೆಮಿಯನ್ನ ಮಾಡಿದೆ. ಕಳೆದ 6-7 ಬಹುತೇಕ 10 ವರ್ಷ ಆಯ್ತು ಅಂತ ಅನಿಸ್ತದೆ. 2017 ಅಂದ್ರೆ 17 ವರ್ಷ. 17ರಿಂದ ಈ ಅಕಾಡೆಮಿ ಕಾರ್ಯ ಮಾಡ್ತಾ ಇದೆ. ಇವಾಗಿನ ಪ್ರಸ್ತುತ ಅಧ್ಯಕ್ಷರಾಗಿ ನಮ್ಮವರೇ ಆಗಿರುವಂತ ಡಾಕ್ಟರ್ ದುರ್ಗಾದಾಸ್ ಅವರು ಒಬ್ಬ ದೊಡ್ಡಾಟ ಕಲಾವಿದರಾಗಿ, ಹಾಗೆ ದೊಡ್ಡಾಟದ ಕಲೆಯ ಕುರಿತಂತೆ ಅಧ್ಯಯನ ಮಾಡಿದಂಥವ್ರು, ದೊಡ್ಡ ಕಾರ್ಯವನ್ನ ಮಾಡ್ತಾ ಬಂದಂಥವ್ರು ಡಾಕ್ಟರ್ ದುರ್ಗಾದಾಸ್ ಅವರು ಈ ಅಕಾಡೆಮಿಯ ಅಧ್ಯಕ್ಷರಾಗಿದ್ದಾರೆ. ಈ ಒಂದು ಕರ್ನಾಟಕ ವಿದ್ಯಾವರ್ಧಕ ಸಂಘದ ಸಹಯೋಗದೊಳಗೆ 3 ದಿನದ ವಿಚಾರ ಸಂಕಿರಣವನ್ನ ಹಮ್ಮಿಕೊಂಡಿದ್ದಾರೆ. ಪ್ರಾತ್ಯಕ್ಷಿಕೆ ಮತ್ತು ವಿಚಾರ ಸಂಕಿರಣ, ಬಹಳ ಶ್ರೇಷ್ಠವಾದ 3 ದಿನಗಳ ಈ ವಿಚಾರ ಸಂಕಿರಣ ಹಮ್ಮಿಕೊಂಡಿದ್ದಾರೆ. ಆ ಕುರಿತಂತೆ ಅಕಾಡೆಮಿಯ ಆಶಯ ಮತ್ತು ಈ 3 ದಿನದ ವಿಚಾರ ಸಂಕಿರಣ ಮತ್ತು ಕಾರ್ಯಕ್ರಮಗಳ ಕುರಿತಂತೆ ಡಾಕ್ಟರ್ ದುರ್ಗಾದಾಸ್ ಸರ್ ತಮ್ಮ ವಿಷಯವನ್ನ ಹಂಚಿಕೊಳ್ತಾ ಇದ್ದಾರೆ. ಕರ್ನಾಟಕ ವಿದ್ಯಾವರ್ಧಕ ಸಂಘದ ಪ್ರಧಾನ ಕಾರ್ಯದರ್ಶಿ ಮತ್ತು ನಮಗೆ ಆತ್ಮೀಯರಾದಂಥ ಶ್ರೀ ಶಂಕರ್ ಹಲಗತ್ತಿಯವರೇ, ಈ ಗೋಷ್ಠಿಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ವಿದ್ಯಾವರ್ಧಕ ಸಂಘದ ಪದಾಧಿಕಾರಿಗಳಾದಂಥ ಶ್ರೀ ಶಂಕರ್ ಕುಂಬಿ ಅವರೇ, ವಿಶ್ವೇಶ್ವರಿ ಹಿರೇಮಠ ಅವರೇ, ಧನ್ವಂತ ರಾಜಾಗೌಡವರೇ, ಮತ್ತು ಈ ದಿನದ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಧಾರವಾಡ ಜಿಲ್ಲಾ ಪತ್ರಿಕಾ ಬಳಗದ ಮತ್ತು ದೂರದರ್ಶನ ಬಳಗದ ಸನ್ಮಾನ್ಯ ಪ್ರತಿನಿಧಿಗಳೇ, ಕರ್ನಾಟಕ ಬಯಲಾಟ ಅಕಾಡೆಮಿ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಆಶ್ರಯದಲ್ಲಿ ಇದೇ 8, 9, 10 ಜುಲೈ 25ರಂದು ಬಯಲಾಟ ಹೊಸ ಸಾಧ್ಯತೆಗಳು ಎನ್ನುವಂಥ ವಿಷಯ ಕುರಿತು ವಿಚಾರ ಸಂಕಿರಣ ಹಾಗೂ ಪ್ರದರ್ಶನ ಕಾರ್ಯಕ್ರಮವನ್ನು ಏರ್ಪಾಟು ಮಾಡಿದೆ. ಕರ್ನಾಟಕ ಸರ್ಕಾರ ಮೊದಲು ಯಕ್ಷಗಾನ ಬಯಲಾಟ ಅಂತ ಕೂಡಿಯೇ ಇದ್ದಂಥ ಒಂದು ಅಕಾಡೆಮಿಯನ್ನ ಆನಂತರ ಪ್ರಾದೇಶಿಕವಾದಂಥ ಒತ್ತಾಯಗಳು ಮತ್ತು ಕಲಾ ವೈಶಿಷ್ಟ್ಯಗಳು ಬೇರೆ ಬೇರೆಯಾಗಿ ಬೆಳೆದದ್ದರಿಂದ ಬಯಲಾಟಕ್ಕೆ ಒಂದು ಅಕಾಡೆಮಿ, ಯಕ್ಷಗಾನಕ್ಕೆ ಒಂದು ಅಕಾಡೆಮಿ ಅಂತ 2 ಅಕಾಡೆಮಿಗಳನ್ನ ಸರ್ಕಾರ ಸ್ಥಾಪನೆ ಮಾಡಿತು ಮತ್ತು ಅದನ್ನ ವರ್ಗೀಕರಿಸಿತು. ಬಯಲಾಟ ಅಕಾಡೆಮಿ ಧಾರವಾಡದಲ್ಲಿ ಅದು ಕೇಂದ್ರ ಕಚೇರಿ ಇದೆ. ಬಯಲಾಟ ಆಗ ನೋಡಿದ್ರೆ
ಶಂಕರ ಹಲ್ಗತ್ತಿಯವರು ಹೇಳಿದಂತೆ ಯಕ್ಷಗಾನ ಬಹಳ ಕರಾವಳಿ ಪ್ರದೇಶದಲ್ಲಿ ಅದು ಅಸ್ತಿತ್ವಕ್ಕೆ ಬಂತು ಮತ್ತು ಸಾಕಷ್ಟು ಈಗ ಅದು ಬೆಳೆದಿದೆ ಅಂತಕ್ಕಂಥ ಮಾತನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನೆನೀತಾ, ಬಯಲಾಟ ದಕ್ಷಿಣದ ಚಾಮರಾಜಪೇಟೆಯಿಂದ ಹಿಡಿದು ಉತ್ತರದ ಬೀದರ್ ಜಿಲ್ಲೆಯವರೆಗೆ ಅದು ಬೇರೆ ಬೇರೆ ಹೆಸರುಗಳಲ್ಲಿ ಕರೆಸಿಕೊಳ್ತದೆ. ಈ ಕಡೆ ಪಶ್ಚಿಮದಲ್ಲಿ ನಿಮ್ಗೆ ಬೆಳಗಾವಿ ಜಿಲ್ಲೆಯಿಂದ ಹಿಡಿದು ಪೂರ್ವಕ್ಕೆ ಬಳ್ಳಾರಿ, ಚಿತ್ರದುರ್ಗ, ರಾಯಚೂರು, ಹೀಗೆ ಗುಲ್ಬರ್ಗ, ಹೀಗೆ ಈ ಜಿಲ್ಲೆಗಳಲ್ಲೆಲ್ಲ ಬಯಲಾಟ ಕಲೆಯ ಒಂದು ಅಸ್ತಿತ್ವದಲ್ಲಿ ಇದೆ. ಕರ್ನಾಟಕದ ಈ ಪಾರಂಪರಿಕ ಕಲೆಯಾದಂಥ ಬಯಲಾಟ ಇಂದಿಗೂ ಕೂಡ ಹವ್ಯಾಸಿ ಕಲಾವಿದರಿಂದ ಸುಗ್ಗಿಯ ತರುವಾಯದಲ್ಲಿ ಹಳ್ಳಿಗಳಲ್ಲಿ ಪ್ರಯೋಗಿಸಲ್ಪಡುತ್ತದೆ. ಬಹುಪಾಲು ಜನ ಅನಕ್ಷರಸ್ಥರೇ ಇರೋದ್ರಿಂದ ಬಯಲಾಟ ತನ್ನ ಹಿಂದಿನ ಅಂದ್ರೆ ಪಾರಂಪರಿಕವಾದಂತ ಹಿಂದಿನ ಲಕ್ಷಣಗಳನ್ನೇ ಉಳಿಸ್ಕೊಳ್ತಾ ಅದು ಇವತ್ತು ಪ್ರದರ್ಶನಗೊಳ್ತಾ ಇದೆ. ತೀರಾ ಇತ್ತೀಚೆಗೆ ಅಂದ್ರೆ ಕಳೆದ ಒಂದು 10 ವರ್ಷಗಳಲ್ಲಿ ಬಯಲಾಟ ಕಲೆ ಕೂಡ ಬೇರೆ ಬೇರೆ ರೀತಿಯಾದಂತಹ ಒಂದು ಬದಲಾವಣೆಗಳಿಗೆ ಅದು ಪ್ರಯತ್ನ ಮಾಡ್ತಾ ಇದೆ ಅಂತ. ಆ ಪ್ರಯತ್ನಗಳು ಕೂಡ ಬಹಳ ಹಿಂದೆ ಸೊಲ್ಬಕ್ನವರಿದ್ದಾಗ ಕೆಲ ಮಟ್ಟಿಗೆ ಅವರು ಪ್ರಯತ್ನ ಮಾಡಿದ್ರು, ಮಲ್ಶೆಟ್ಟಿ ಅವರಿದ್ದಾಗ ಪ್ರಯತ್ನ ಮಾಡಿದ್ರು, ಬಸಲಿಂಗಯ್ಯ ಹಿರೇಮಠ ಅವರಿದ್ದಾಗಲೂ ಕೂಡ ಈ ಕೃಷ್ಣ ಪಾರಿಜಾತ ಕುರಿತು ಒಂಚೂರು ಸ್ವಲ್ಪ ಹೊಸ ಕಾಲಕ್ಕೆ ತಕ್ಕಂತೆ ಅದನ್ನ ನಾವು ಮಾರ್ಪಡಿಸಿಕೊಳ್ಳಿಕ್ಕೆ ಸಾಧ್ಯವೇ ಅಂತ ಅವರೆಲ್ಲ ವಿಚಾರ ಮಾಡ್ತಾ ಇದ್ರು. ನಾನು ಅಧ್ಯಕ್ಷನಾಗಿ ಅಧಿಕಾರ ವಹಿಸಿಕೊಂಡ ಮೇಲೆ ನನ್ನ ಲಕ್ಷ್ಯದಲ್ಲಿದ್ದದ್ದು ಅಂತ ಹೇಳಿದ್ರೆ ಬಯಲಾಟ ಕಲೆಯನ್ನು ಕೂಡ ಅದು ಎಷ್ಟೇ ಪಾರಂಪರಿಕವಾದಂತ ಲಕ್ಷಣಗಳನ್ನ ಒಳಗೊಂಡಿದ್ರು ಕೂಡ ಈ ಕಾಲದ ಅಗತ್ಯಗಳಿಗೆ ತಕ್ಕಂತೆ ಅದು ಬದಲಾವಣೆಗಳನ್ನ ಅದು ಸೇರಿಸಿಕೊಳ್ಳಲಾರದೆ ಹೋದ್ರೆ, ಅಳವಡಿಸಿಕೊಳ್ಳಲಾರದೆ ಹೋದ್ರೆ ಆಧುನಿಕ ವಿದ್ಯಮಾನಗಳ ಜೊತೆಯಲ್ಲಿ ಸ್ಪರ್ಧೆ ನೀಡುವುದು ಕಷ್ಟ ಆಗ್ತದೆ ಅಂತಕ್ಕಂಥ ಒಂದು ಅಂಶ ಮನಸ್ಸಿಗೆ ಬಂದು ಸದಸ್ಯರ ಜೊತೆಯಲ್ಲಿ ಒಂದು ರೀತಿಯ ಚರ್ಚೆಯನ್ನು ಮಾಡಿ ಧಾರವಾಡದಲ್ಲಿ, ಅದು ಸಾಂಸ್ಕೃತಿಕ ನಗರಿ ಧಾರವಾಡದಲ್ಲಿ ಬಯಲಾಟ ಹೊಸ ಸಾಧ್ಯತೆಗಳು ಎಂತಕ್ಕಂಥ ಒಂದು ಶೀರ್ಷಿಕೆಯ ಅಡಿಯಲ್ಲಿ ಈ 3 ದಿನಗಳ ಕಾರ್ಯಕ್ರಮವನ್ನ ಇಲ್ಲಿ ಆಯೋಜಿಸಲಾಗಿದೆ. ನಮ್ಗೆ ಬಯಲಾಟ ಕಲಾವಿದರೆಲ್ಲ ಎಲ್ಲಿ ಕಾರ್ಯಕ್ರಮ ಮಾಡೋಣ ಅಂತ ಕೇಳಿದ್ರೆ ಅವರು ಹೇಳೋದು ಮೊದಲನೇ ಹೆಸರು ಅಂತ ಹೇಳಿದ್ರೆ ಕರ್ನಾಟಕ ವಿದ್ಯಾವರ್ಧಕ ಸಂಘ ಅಂತ. ಯಾಕಂದ್ರೆ ಬಯಲಾಟ ಪ್ರದರ್ಶನಕ್ಕೆ ಮತ್ತು ವಿಚಾರಗೋಷ್ಠಿಗಳಿಗೆ ಬಹಳ ಪ್ರಶಸ್ತವಾದಂತಹ ಮತ್ತು ಎಲ್ಲ ಕಲಾವಿದರಿಗೆ, ಜನರಿಗೆ, ಆಸಕ್ತರಿಗೆ ಅನುಕೂಲವೆನಿಸುವಂತ ಸ್ಥಳದಲ್ಲೇ ಅದು ಇರೋದ್ರಿಂದ ಎಲ್ಲರೂ ವಿದ್ಯಾವರ್ಧಕ ಸಂಘದ ಸಹಯೋಗದಲ್ಲೇ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡೋಣ ಅಂತ ಹೇಳಿದ್ರು. ಸೊ ಹೀಗಾಗಿ ಇದೇ 8, 9, 10 ಜುಲೈ 25ರಂದು ಈ 3 ದಿನಗಳ ಕಾಲ ಈ ಕಾರ್ಯಕ್ರಮವನ್ನ ನಾವು ಇಟ್ಕೊಂಡಿದ್ದೀವಿ. ಈ ಕಾರ್ಯಕ್ರಮದ ಉದ್ಘಾಟನೆ ದಿನಾಂಕ 8ರಂದು ಬೆಳಗ್ಗೆ 10:30 ಗಂಟೆಗೆ ಜರುಗಲಿದೆ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂತ ಡಾಕ್ಟರ್ ಪುರುಷೋತ್ತಮ ಬಿಳಿಮಲಿ ಅವರು ಈ ಕಾರ್ಯಕ್ರಮವನ್ನ ಉದ್ಘಾಟಿಸ್ತಾ ಇದ್ದಾರೆ ಅಂತ. ಬೆಂಗಳೂರು ಆಕಾಶವಾಣಿ ಕೇಂದ್ರದ ನಿವೃತ್ತ ನಿರ್ದೇಶಕರಾದಂತ ಡಾಕ್ಟರ್ ಬಸವರಾಜ್ ಸಾದರ್ ಅವರು ಆಶಯ ಭಾಷಣವನ್ನ ಮಾಡಲಿದ್ದಾರೆ. ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಮ್ಮ ಖ್ಯಾತ ಹಿಂದೂಸ್ತಾನಿ ಗಾಯಕರಾದಂಥ ಪಂಡಿತ್ ವೆಂಕಟೇಶ್ ಕುಮಾರ್ ಅವರು ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಚಿಂತನ ಮಂಥನಕ್ಕೂ ಕೂಡ ನಾವು ಅಷ್ಟೇ ಒಂದು ಅವಕಾಶವನ್ನ ತೆಗೆದಿರಿಸಿ ಡಾಕ್ಟರ್ ರಾಜಪ್ಪ ದಳವಾಯಿ, ಡಾಕ್ಟರ್ ರಾಮಕೃಷ್ಣ ಮರಾಠೆ, ಡಾಕ್ಟರ್ ಗುರುಪಾದ ಮರಿಗುದ್ದಿ, ವಿನಯ ಒಕ್ಕುಂದ, MD ಒಕ್ಕುಂದ ಮತ್ತು ಆಧುನಿಕ ರಂಗತಂತ್ರದ ನಿರ್ದೇಶಕರಾದಂಥ ಡಾಕ್ಟರ್ ಪ್ರಕಾಶ್ ಗರುಡ, ಮಹದೇವ್ ಹಡಪದ್, RD ಮಲ್ಲಯ್ಯ ಮುಂತಾದ ಬೇರೆ ಬೇರೆ ವಿದ್ವಾಂಸರುಗಳು ಈ ಬಯಲಾಟ ವಿಷಯ ಕುರಿತು ಅವರು ಮಾತನಾಡಲಿದ್ದಾರೆ. ಇದ್ರ ಜೊತೆಗೆ 13ಕ್ಕೂ ಹೆಚ್ಚಿನ ತಂಡಗಳು ಈ ಬಯಲಾಟ ಪ್ರದರ್ಶನವನ್ನ ನೀಡ್ತಾ ಇದ್ದಾವೆ. ಜೊತೆಗೆ ಹಾಡುಗಾರಿಕೆಯನ್ನು ಕೂಡ ನೀಡ್ತಾ ಇದ್ದಾವೆ ಅಂತ. ಹಾಡುಗಾರಿಕೆ ಮತ್ತು ಪ್ರದರ್ಶನ ಅಷ್ಟೇ ಮಹತ್ವದ್ದು ಎನ್ನುವಂತ ಕಾರಣಕ್ಕೆ ಆಯ್ದ ತಂಡಗಳಿಂದ ಹಾಡುಗಾರಿಕೆಯನ್ನ ಮತ್ತು ಪ್ರದರ್ಶನವನ್ನ ನಾವು ಇಲ್ಲಿ ಏರ್ಪಡಿಸಿದೀವಿ ಅಂತ.
ನೀವು ನಮ್ಮ ಅಕಾಡೆಮಿಯ ಆಹ್ವಾನ ಪತ್ರವನ್ನ ನೋಡಿದ್ರೆ ಒಂದು ವಿಶೇಷವಾದಂತ ಒಂದು ಅಂಶ ನಿಮ್ಮ ಗಮನಕ್ಕೆ ಬರ್ತದೆ. ಅದೇನು ಅಂತ ಹೇಳಿದ್ರೆ, ನಾವು ಬಯಲಾಟದ ಕಾರ್ಯಕ್ರಮವನ್ನ ಎಲ್ಲಿಯೇ ಆಯೋಜಿಸಲಿ ಜೊತೆಗೆ ಬಯಲಾಟ ತಂಡಗಳಿದ್ದೇ ಇರ್ತವೆ. ಸೊ ಆ ಬಯಲಾಟ ಪ್ರದರ್ಶನ ಮಾಡ್ತಕ್ಕಂಥ ಕಲಾ ತಂಡಗಳ ಅದರಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ಕಲಾವಿದರ ಹೆಸರುಗಳು ಕೂಡ ಆಹ್ವಾನ ಪತ್ರಿಕೆಯಲ್ಲಿ ಬರಬೇಕು ಎಂತಕ್ಕಂಥ ಒಂದು ತೀರ್ಮಾನವನ್ನ ನಾವು ಸದಸ್ಯರ ಸಭೆಯಲ್ಲಿ ನಾವು ತಗೊಂಡಿದ್ದೀವಿ. ಸೊ ಹೀಗಾಗಿ ಸುಮಾರು 100ಕ್ಕೂ ಹೆಚ್ಚಿನ ಬಯಲಾಟ ಕಲಾವಿದರು ಈ 3 ದಿನ ನಡೀತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಲಿದ್ದಾರೆ. ದಿನಾಂಕ 10/7/2025 ಸಾಯಂಕಾಲ 4 ಗಂಟೆಗೆ ಸಮಾರೋಪ ಸಮಾರಂಭ ನಡೆಯಲಿದೆ. ಸಮಾರೋಪ ಭಾಷಣವನ್ನ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ವಿಶ್ರಾಂತ ಆಯುಕ್ತರು ಮತ್ತು ಪ್ರಬಂಧಕಾರರು ಆದಂತ ಶ್ರೀ ವೆಂಕಟೇಶ್ ಮಾಚಕನೂರ್ ಅವರು ಸಮಾರೋಪ ಭಾಷಣ ಮಾಡಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ನಮ್ಮ ಶಂಕರ್ ಅಲಗತ್ತಿಯವರು ಅದರಲ್ಲಿ ಭಾಗವಹಿಸ್ತಾರೆ ಅಂತ. ಇದೇ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ಬಯಲಾಟ ಅಕಾಡೆಮಿ ಕೈಗೆತ್ತಿಕೊಂಡಂತ 2-3 ಕ್ರಿಯಾ ಯೋಜನೆಗಳನ್ನು ಕೂಡ ತಮ್ಮ ಗಮನಕ್ಕೆ ತರಬೇಕು ಅಂತ ನನಗೆ ಇಷ್ಟವಾಗಿದೆ ಅಂತ. ಸೊ ನಾವು ಮೊದಲನೆಯ ಸಭೆಯಲ್ಲಿಯೇ ಬಯಲಾಟ ಅಕಾಡೆಮಿಯಿಂದ 3 ವರ್ಷದ ಅವಧಿಯಲ್ಲಿ ಏನೇನು ಕ್ರಿಯಾ ಯೋಜನೆಗಳನ್ನ ಮಾಡಬಹುದು ಅಂತ ನಾವು ಚರ್ಚೆ ಮಾಡಲಾಗಿ, ಮೊದಲನೇದು ಅಂತ ಹೇಳಿದ್ರೆ ಬಯಲಾಟ ಪ್ರದರ್ಶನದಲ್ಲಿ ತಮ್ಮ ಜೀವಿತ ಕಾಲದ ಉದ್ದಕ್ಕೂ ಪ್ರದರ್ಶನ ನೀಡತಕ್ಕಂಥ, ನಟನೆ ಮಾಡ್ತಕ್ಕಂಥ, ವಾದ್ಯಗಳನ್ನ ನುಡಿಸ್ತಕ್ಕಂಥ ಅನೇಕ ಕಲಾವಿದರೇನಿದಾರಲ್ಲ ಅವರು ಹೇಳ ಹೆಸರಿರ್ಲಾರ್ದೆ ಹೋಗ್ಬಿಡ್ತಾರೆ. ಅವರ ದಾಖಲೀಕರಣವನ್ನ ನಾವು ಕೈಗೆತ್ತಿಕೊಂಡಿದ್ದೀವಿ. ಅವರ ದಾಖಲೀಕರಣವನ್ನ ಕೈಗೆತ್ತಿಕೊಂಡು ಜಿಲ್ಲೆಗೆ ಒಬ್ಬರಂತೆ ನಾವು ಸಂಶೋಧನಾ ಸಹಾಯಕರನ್ನ ನಾವು ನೇಮಕ ಮಾಡಿದ್ದೀವಿ. ಮೊದಲ ಹಂತದಲ್ಲಿ ಈಗ ಬೆಳಗಾವಿ ವಿಭಾಗ ಮತ್ತು ಕಲಬುರಗಿ ವಿಭಾಗದ ಕಲಾವಿದರ ಮಾಹಿತಿ ಸಂಗ್ರಹ ಕೆಲಸವನ್ನ ನಾವು ಈಗಾಗಲೇ ಆರಂಭ ಮಾಡಿದೀವಿ. ಮುಕ್ಕಾಲು ಪಾಲು ಆ ಕಾರ್ಯ ಮುಗಿದಿದೆ. 2ನೇ ಹಂತದಲ್ಲಿ ದಕ್ಷಿಣ ಕರ್ನಾಟಕದ ಜಿಲ್ಲೆಗಳ ಒಂದು ಕಲಾವಿದರ ಮಾಹಿತಿ ಸಂಗ್ರಹ ಕಾರ್ಯ ಕೂಡ ಇನ್ನೇನು ಆರಂಭವಾಗ್ತಾ ಇದೆ. ಇದ್ರ ಜೊತೆಗೆ ನಮ್ಮವರು ಬಯಲಾಟ ಸಾಹಿತ್ಯವನ್ನ 2 ನಿಟ್ಟಿನಲ್ಲಿ ಅವರು ದಾಖಲಿಸಿಕೊಂಡು ಬಂದಿದ್ದಾರೆ. ಒಂದು ಮೌಖಿಕ ಸ್ಮರಣೆಯ ಮೂಲಕ ಜನಪದ ಪಠ್ಯಗಳನ್ನ, ಹಾಡುಗಳನ್ನ ಸಂಗ್ರಹ ಮಾಡ್ಕೊಳ್ತಾ ಬಂದಿದ್ದಾರೆ. ಮತ್ತೊಂದು ತೀರ ಇತ್ತೀಚೆಗೆ ಅವುಗಳನ್ನ ಲಿಖಿತವಾಗಿ ಹಸ್ತಪ್ರತಿಗಳಲ್ಲಿ ಸಂಗ್ರಹಿಸುವಂತ ಒಂದು ಕಾರ್ಯವನ್ನು ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಆಯಾ ಕಲಾವಿದರು, ಆಯಾ ಗ್ರಾಮೀಣ ಕಲಾವಿದರು ಆ ಹಸ್ತಪ್ರತಿಗಳನ್ನ ತಾವು ಎಲ್ಲಿದೆ ಅಂತ ಪತ್ತೆ ಮಾಡ್ತಾರೆ, ತಗೊಂಡೋಗಿ ಪ್ರದರ್ಶನ ಮಾಡ್ತಾರೆ. ಇದು ತನಕ ನಡೆದಿದೆ. ಆದ್ರೆ ಸಾಹಿತ್ಯವನ್ನ ನೋಡಿದ್ರೆ ಪ್ರಾದೇಶಿಕವಾಗಿ ಅದು ಹಲವು ವೈಶಿಷ್ಟ್ಯಗಳನ್ನ ಒಳಗೊಂಡಿರ್ತಕ್ಕಂಥ ಸಾಹಿತ್ಯ ಆಗಿದೆ ಅಂತ ನೀವು ನೋಡ್ಬೋದು. ಈಗ ಮಂಡ್ಯ ಮತ್ತು ಹಾಸನ, ತುಮಕೂರು ಜಿಲ್ಲೆಯ ಬಯಲಾಟ ಹಸ್ತಪ್ರತಿಗಳಿಗೂ ನಮ್ಮ ಹಾವೇರಿ, ಧಾರವಾಡ, ಗದಗ, ಬೆಳಗಾವಿ ಜಿಲ್ಲೆಯ ಹಸ್ತಪ್ರತಿಗಳಿಗೂ ಒಂಚೂರು ಪ್ರಾದೇಶಿಕವಾದಂತ ವ್ಯತ್ಯಾಸಗಳಿದಾವೆ. ಜನಪದರು, ಬಯಲಾಟ ಆಸಕ್ತರು ತಮ್ಮ ಭಾಗದ ಒಂದು ಆಟವಾಗಿ ಅದು ಮಾರ್ಪಾಟು ಆಗ್ಬೇಕು ಅಂತ ಹೇಳಿದ್ರೆ ಕೆಲವು ಬದಲಾವಣೆಗಳನ್ನ, ಮೂಲಕ್ಕೆ ಚ್ಯುತಿ ಬರಲಾರದಂತೆ ಕೆಲವು ಬದಲಾವಣೆಗಳನ್ನ ಅವರು ಮಾಡಿಕೊಂಡು ಪ್ರದರ್ಶನ ಮಾಡ್ತಾ ಇದ್ದಾರೆ. ನಿಮ್ಮ ಗಮನಕ್ಕೆ ಒಂದು ಅಂಶವನ್ನ ತರೋದಾದ್ರೆ, ಬಳ್ಳಾರಿ ಜಿಲ್ಲೆಯಲ್ಲಿ ಕುಡುತಿನಿ ಭೀಮೇಶ ಮುದ್ರಿಕೆಯಿಂದ ಬಯಲಾಟ ರಚನೆ ಮಾಡಿದಂತ ಕುಡುತಿನಿ ನರಸಿಂಗರಾಯರ ಪ್ರಸಿದ್ಧವಾದಂತ ಆಟ ದ್ರೌಪದಿ ವಸ್ತ್ರಾಪಹರಣ. ಆ ದ್ರೌಪದಿ ವಸ್ತ್ರಾಪಹರಣ ಅಂತಕ್ಕಂಥ ಕತೆ ನಾನು ಬಯಲಾಟಗಳ ಮೇಲೆ PhD ಮಾಡಬೇಕಾದ್ರೆ 3 ದಿನ ಆಡುವಂತಹ ವಿಸ್ತಾರವಾದಂತ 300 ಪುಟಗಳ ಹಸ್ತಪ್ರತಿ ನನಗೆ ಸಿಕ್ತು. ಅದನ್ನ ನಾನು ಪಬ್ಲಿಷ್ ಕೂಡ ನಾವು ಮಾಡಿದೆ. ಈ ತರದ 3 ದಿನ ಆಡತಕ್ಕಂಥ ಬಯಲಾಟ ಹಸ್ತಪ್ರತಿ ಬಯಲಾಟದಲ್ಲಿ ಮಾತ್ರ ಸಿಕ್ಕಿದೆ. ಅದು ಯಕ್ಷಗಾನದಲ್ಲಿ ಅಂಥದ್ದೊಂದು ಉದಾಹರಣೆ ಕೂಡ ನಿಮ್ಗೆ ಸಿಕ್ಕೋದಿಲ್ಲ. ಸೊ ಹೀಗಾಗಿ 100 ಕಥೆಯ ಬಯಲಾಟ ಹಸ್ತಪ್ರತಿಗಳನ್ನ ಸಂಗ್ರಹಿಸ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಬಯಲಾಟ ಅಕಾಡೆಮಿ ಕೈಗೆತ್ತಿಕೊಂಡಿದೆ. ಸಾಧ್ಯವಾದರೆ ಅವುಗಳನ್ನ ಪಬ್ಲಿಷ್ ಮಾಡಬೇಕು, ಇಲ್ಲವೇ ವೆಬ್ಸೈಟ್ ನಲ್ಲಾದ್ರೂ ಹಾಕಿದ್ರೆ ಆಯಾ ಪ್ರದೇಶದ ಕಲಾವಿದರಿಗೆ ಅದು ಸುಲಭವಾಗಿ ದೊರಕುವಂತೆ ಆಗ್ತದೆ ಮತ್ತು ಸಾಹಿತ್ಯವನ್ನ ಸಂರಕ್ಷಿಸಿಕೊಂಡಂತೆ ಆಗ್ತದೆ ಅನ್ನುವಂತ ಉದ್ದೇಶದಿಂದ ಈ ಯೋಜನೆಯನ್ನ ನಾವು ಕೈಗೆತ್ತಿಕೊಂಡಿದ್ದೀವಿ ಅಂತ. ಮತ್ತೊಂದು ಅಂತ ಹೇಳಿದ್ರೆ, ನಮ್ಮ ಬಯಲಾಟ ಪ್ರದರ್ಶನಗಳೇನಿದಾವಲ್ಲ
ನೀವು ಪೂರ್ವದ ಜಿಲ್ಲೆಗಳಿಗೆ ಹೋದರೆ, ಇವನ್ನ ಹಾವೇರಿ ಗದಗ ಜಿಲ್ಲೆಗಳಲ್ಲೂ ಕೂಡ ನೀವು ನೋಡಿದರೆ ಅವು ಸುಗ್ಗಿಯ ಕಾಲದಲ್ಲಿ ಹವ್ಯಾಸಿಯಾಗಿ ಪ್ರದರ್ಶನವನ್ನ ಮಾಡ್ತಾರೆ. ತಾವೇ ಪಾತ್ರಧಾರಿಗಳು ಒಂಚೂರು ಹಣ ಪಟ್ಟಿ ಮಾಡಿಕೊಂಡು ಅವರೆಲ್ಲ ವೇಷಭೂಷಣಗಳಿಗೆ, ಕಲಾವಿದರಿಗೆ ಇತ್ಯಾದಿಯಲ್ಲಿ ಖರ್ಚು ಮಾಡ್ತಕ್ಕಂಥ ರೀತಿಯಲ್ಲಿ ಬಯಲಾಟ ಪ್ರದರ್ಶನ ಮಾಡ್ತಾ ಇದ್ದಾರೆ. ಆದ್ರೆ ಬಯಲಾಟ ಅಕಾಡೆಮಿ ಈ ಒಂದು ಸ್ಥಿತಿಯನ್ನ ಮನಗಂಡು ಹವ್ಯಾಸಿಯಾಗಿ ಪ್ರದರ್ಶನ ಮಾಡ್ತಕ್ಕಂಥ, ಜಾತ್ರಾ ನಿಮಿತ್ತನೋ ಹಬ್ಬದ ನಿಮಿತ್ತನೋ ಪ್ರದರ್ಶನ ಮಾಡ್ತಕ್ಕಂಥ ಈ ಬಯಲಾಟ ಪ್ರದರ್ಶನ ಒಂದಕ್ಕೆ 25,000 ರೂಪಾಯಿಗಳ ಪ್ರೋತ್ಸಾಹಧನವನ್ನ ಅಕಾಡೆಮಿ ಕೊಡಬೇಕು ಅಂತ ಸದಸ್ಯರ ಸಭೆಯಲ್ಲಿ ತೀರ್ಮಾನ ಆಯ್ತು. ಆ ಪ್ರಕಾರವಾಗಿ ನಾವು ಕನಿಷ್ಠ ಒಂದು ವರ್ಷದಲ್ಲಿ 8 ಬಯಲಾಟ ತಂಡಗಳಿಗೆ ನಾವು ಪ್ರೋತ್ಸಾಹಧನವನ್ನ ಈಗಾಗಲೇ ನಾವು ಬಿಡುಗಡೆ ಮಾಡಿದೀವಿ. ಮತ್ತೊಂದು ಅಂತ ಹೇಳಿದ್ರೆ, ಈ ಕಲೆಯನ್ನ ಗಡಿ ಪ್ರದೇಶಗಳಲ್ಲಿಯೂ ಕೂಡ 2 ರಾಜ್ಯಗಳ ಜನರನ್ನ ಒಂದುಗೂಡಿಸ್ತಕ್ಕಂಥ, ಕಲಾವಿದರನ್ನ ಒಂದುಗೂಡಿಸ್ತಕ್ಕಂಥ, ಕಲಾ ಪ್ರಕಾರಗಳ ಕೊಡುಕೊಳೆ ನಡೆಸೋದಕ್ಕೆ ಅನುಕೂಲವಾಗುವಂತ ನಿಟ್ಟಿನಲ್ಲಿ ಗಡಿ ಪ್ರದೇಶಗಳಲ್ಲಿ ಕೂಡ ಬಯಲಾಟ ಕಾರ್ಯಕ್ರಮಗಳನ್ನ ಏರ್ಪಾಟು ಮಾಡ್ಬೇಕು ಅಂತ ನಾವು ಅಂದುಕೊಂಡಿದೀವಿ. ನಿನ್ನೆ ತಾನೇ ನಾವು ಗಡಿನಾಡ ಚಡಚಣದ ಸಮೀಪದ ತದ್ದೇವಾಡಿ ಅಂತಕ್ಕಂಥ ಒಂದು ಹಳ್ಳಿಯಲ್ಲಿ ಅಲ್ಲೊಂದು ಮಠ ಇದೆ, ಹಿರೇಮಠ ಮಠ ಅಂತ ಹೇಳಿ. ಅಲ್ಲಿ ಮಠದ ಸ್ವಾಮೀಜಿಗಳು ಬಹಳ ಆಸಕ್ತಿ ತೋರಿಸಿದಕ್ಕ ಅಲ್ಲಿ 1 ದಿನದ ಬಯಲಾಟ ಕಾರ್ಯಕ್ರಮವನ್ನ ನಾವು ಆಯೋಜನೆ ಮಾಡಿ ಅದು ನಡೆಸಿ ಬಂದಿವೆ. ಆಶ್ಚರ್ಯ ಅಂತ ಹೇಳಿದ್ರೆ, ಗಡಿ ಪ್ರದೇಶದಲ್ಲೂ ಕೂಡ ಕನ್ನಡ ಬಯಲಾಟಗಳಿರುವಂತದ್ದು ಬಹಳ ವಿಶೇಷ. ಕನ್ನಡ ಶಾಲೆಗಳು ಹೇಗಿದಾವಲ್ಲ, ಕನ್ನಡ ಬಯಲಾಟಗಳಿದಾವೆ ಅಂತ. ನಿಮ್ಗೆ ಪೂರ್ವದ ರಾಜ್ಯಗಳಾದಂತ ಆಂಧ್ರ ಪ್ರದೇಶ ಮತ್ತು ಕರ್ನಾಟಕ ಪ್ರದೇಶ ಗಡಿ ಪ್ರದೇಶದ ಉದ್ದಕ್ಕೂ ಕೂಡ ಕನ್ನಡ ಬಯಲಾಟಗಳಿದಾವೆ. ಆದೋನಿಯಲ್ಲಿ ಬಯಲಾಟ ತಂಡಗಳಿದಾವೆ, ರಾಯದುರ್ಗದಲ್ಲಿ ಬಯಲಾಟ ತಂಡಗಳಿದಾವೆ ಅಂತ. ಸೊ ಅವುಗಳನ್ನ ನಾವು ಬಳ್ಳಾರಿಯಲ್ಲಿ ಒಂಚೂರು ಆಹ್ವಾನಿಸಿ ದೊಡ್ಡ ಕಾರ್ಯಕ್ರಮವನ್ನ ಈಗ ಒಂದು 3 ತಿಂಗಳ ಕೆಳಗಡೆ ಕರ್ನಾಟಕ ಆಂಧ್ರ ಗಡಿ ಪ್ರದೇಶದ ಕನ್ನಡ ಬಯಲಾಟಗಳು ಎಂತಕ್ಕಂಥ ಒಂದು ದೊಡ್ಡ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿ ಬಂದ್ವಿ. ಕಲಾವಿದರಿಂದ ಬಹಳ ಒಳ್ಳೆಯ ಪ್ರತಿಕ್ರಿಯೆ ಕೂಡ ಬಂತು. ಇದರ ಜೊತೆಗೆ